ಮತ್ತು ಈ ಹಿಂದೆ ನಿಸಾರ್ ಅಹ್ಮದ್ ಅವ್ರನ್ನ ಕೂಡ ಕರೆದಿದ್ರು, ಆವಾಗ ವಿರೋಧ ಆಗಲಿಲ್ಲ, ಇವತ್ತು ಯಾಕೆ ವಿರೋಧ? ಅವರು ಕೂಡ ಮುಸ್ಲಿಂ ಧರ್ಮದವರೇ. ಅವಾಗಲೂ ವಿರೋಧ ಆಗಿದೆ. ಈಗ ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ಅವಾಗಲೂ ವಿರೋಧ ಆಗಿದೆ. ಅವಾಗಲೂ ಭಂಡತನದಿಂದ ಅವರನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇಸ್ಲಾಂ ಬೇಕಾದಷ್ಟು ಕಾರ್ಯಕ್ರಮಗಳಿದಾವೆ ರೀ. ಸಿದ್ದರಾಮಯ್ಯ, ನೀವು ಡಿ ಕೆ ಶಿವಕುಮಾರ್ ನಿಮ್ಮ ಹುಟ್ಟು ಹಬ್ಬಕ್ಕೆ ಕರೆದು ಬೇಕಾದ್ ಮಾಡಿಕೊಡ್ರಿ ನೀವು, ಅಥವಾ ಇನ್ನು ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬೇಕಾದ್ ಮಾಡಿಕೊಡ್ರಿ. ಇಲ್ಲಿ ಯಾಕೆ ತರ್ತೀರಿ? ಚಾಮುಂಡೇಶ್ವರಿ ಅನ್ನುವಂಥದ್ದು ನಾಡ ಹಬ್ಬ, ಇಡೀ ಕರ್ನಾಟಕದ ಒಂದು ಜಗತ್ ಪ್ರಸಿದ್ಧವಾದಂಥ ಈ ಹಬ್ಬದಲ್ಲಿ ಇಲ್ಯಾಕೆ ಮೂಗು ತೋರಿಸ್ತೀರಿ? ಇಲ್ಯಾಕೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ? ಇಲ್ಯಾಕೆ ತುಷ್ಟೀಕರಣ? ಇಲ್ಯಾಕೆ ಮುಸ್ಲಿಮರಂತಂದರೆ? ನಾಚಿಕೆ ಮಾನ ಮರ್ಯಾದೆ ಇಲ್ಲದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು. ಸೊ ಇದು ನಾವಂತೂ ಒಪ್ಪಲ್ಲ, ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅವರು ಮೊನ್ನೆ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ, ಬಾಗಿನವನ್ನು ಸ್ವೀಕಾರ ಮಾಡಿದ್ದಾರೆ ಮನೆಗೆ ಹೋಗೋದ್ರ ಜೊತೆಗೆ ಚಾಮುಂಡಿ ತಾಯಿನೇ ನಾನು ಕರ್ಸ್ಕೊಂಡಿದ್ದಾಳೆ ಅಂತ ಹೇಳಿದ್ದಾರೆ. ಒಂದು ಮಾತನ್ನು ಅವ್ರು ಹೇಳಿಬಿಡ್ಲಿ, ನಾನು ಹಿಂದೂ ದೇವರುಗಳನ್ನು ಒಪ್ಪುತ್ತೇನೆ, ಗೌರವಿಸ್ತೀನಿ ಅನ್ನುವಂಥದ್ದು ಒಂದು ಹೇಳಿಕೆ ಬರಬೇಕು. ಎರಡನೇದು, ಗೋಮಾಂಸ ಭಕ್ಷಣೆ ನಾನು ಮಾಡಲ್ಲ ಅನ್ನುವಂಥದ್ದು ಹೇಳಿ. ಸೊ ಆವಾಗ ಎಲ್ಲ ಧರ್ಮದ ದೇವರುಗಳನ್ನು ಕೂಡ ನಾನು ನಂಬುತ್ತೇನೆ ಅಂತಂದು ಈ ವಾಕ್ಯ ಅವ್ರ ಬಾಯಿಂದ ಬರಬೇಕು. ಬಂದಾಗ ಅದನ್ನು ಅವಾಗ ಒಪ್ಕೋಬೇಕು. ಇಲ್ಲದರೆ ಬೂಟಾಟಿಕೆಯ ನಾಟಕ ಮಾಡುವಂಥದ್ದು ಭಾನು ಮುಸ್ತಾಕ್ ಅವ್ರು ನಿಲ್ಲಿಸಬೇಕು ಅಂತನ್ನುವಂಥದ್ದು. ಶ್ರೀರಾಮ ಸೇನೆ ಆಗಲಿ ಮತ್ತೆ ಯಾರಲ್ಲಿ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಭಾನು ಮುಸ್ತಾಕ್ ಅವ್ರನ್ನ ಶ್ರೀರಾಮ ಸೇನೆ ಆಗಲಿ ಮುತಾಲಿಕ್ ಅವರು ಯಾರು ಒಪ್ಪಲಿಕ್ಕೆ ಸಾಧ್ಯನೇ ಅಲ್ಲ. ಶ್ರೀರಾಮ ಸೇನೆ ಅನ್ನುವಂಥದ್ದು ಬರೀ ಒಂದು ಸಂಘಟನೆ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಹಿಂದೂಗಳಿಗೂ ಇದೇನು, ಇಡೀ 7 ಕೋಟಿ ಹಿಂದೂಗಳಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿ ಹಿಂದೂ ಸಿಗಲಿಲ್ವಾ ಇವರಿಗೆ? ಸಾಬ್ರ ಬೇಕಾ? ಮುಸ್ಲಿಮರ ಬೇಕಾ? ಗೋಭಕ್ಷಕರ ಬೇಕಾ? ಗೋಕಳ್ಳರ ಬೇಕಾ? ಮೂರ್ತಿ ಭಂಜಕರ ಬೇಕಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಎಲ್ಲರಲ್ಲೂ ಇದೆ. ಎಲ್ಲರಲ್ಲೂ ಕೂಡ ಆಕ್ರೋಶ ಇದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಶ್ರೀರಾಮ್ ಸೇನೆ ಕೂಡ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ.